ಶ್ರೀ ಗುರುಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ತೊಯ್ಯವಿಲ್ಲದ ಕುಂಭ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ, ಇವು ಹಾಳು ದೇಗುಲ ಸಮವು. ತೊಯ್ಯವಿಲ್ಲದ ಕುಂಭ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ, ಇವು ಹಾಳು ದೇಗುಲ ಸಮವು. ಎಲೆ ಪರವಾದಿಗಳಿರ, ಎಲೆ ಪರವಾದಿಗಳಿರ, ಗುರು ಎಂಬ ನಾಮವು ಪರಶಿವನು, ಗುರು ಎಂಬ ನಾಮವು ಪರಶಿವನು. ಆ ಪರಶಿವನೇ ಇಷ್ಟಲಿಂಗವು, ಆ ಪರಶಿವನೇ ಇಷ್ಟಲಿಂಗವು. ಆ ಇಷ್ಟಲಿಂಗದ ಪೂಜೆಯಲ್ಲಿ ಲೋಲುಪ್ತನಾಗಿರಬೇಕು, ಆ ಇಷ್ಟಲಿಂಗದ ಪೂಜೆಯಲ್ಲಿ ಲೋಲುಪ್ತನಾಗಿರಬೇಕು. ಆ ಗುರು ಮಂತ್ರದಲ್ಲಿ ಮಗ್ನವಾಗಿರಬೇಕು, ಆ ಗುರು ಮಂತ್ರದಲ್ಲಿ ಮಗ್ನನಾಗಿರಬೇಕು. ಆ ಚರ ಭಕ್ತಿಯಲ್ಲಿ ಯುಕ್ತನಾಗಿರಬೇಕು, ಆ ಚರ ಭಕ್ತಿಯಲ್ಲಿ ಯುಕ್ತನಾಗಿರಬೇಕು. ಈ ತ್ರಿವಿಧವ ಬಿಟ್ಟು ಮಲತ್ರಯಕ್ಕೆ ಒಳಗಾಗಿ, ಈ ತ್ರಿವಿಧವ ಬಿಟ್ಟು ಮಲತ್ರಯಕ್ಕೆ ಒಳಗಾಗಿ ಬಂಧನಕ್ಕೆ ಹೋಗುವವರ ನೋಡಿ, ಬಂಧನಕ್ಕೆ ಹೋಗುವವರ ನೋಡಿ ಮನ ನಾಚಿತ್ಯಂದ ನಮ್ಮಂಬಿಗರ ಚೌಡಯ್ಯ, ಮನ ನಾಚಿತ್ಯಂದ ನಮ್ಮಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾರೆ ಅಂದ್ರೆ, ಒಂದು ಇಷ್ಟಲಿಂಗ ಪೂಜೆಯ ಒಂದು ಮಹತ್ವವನ್ನು ಇಲ್ಲಿ ನಮಗೆ ತಿಳಿಪಡಿಸ್ತಾರೆ ಅವರು. ಯಾಕಂತ ಕೇಳಿದರೆ, ಆ ಗುರು ಕೊಟ್ಟಂಥ ಇಷ್ಟಲಿಂಗ ಏನಿದೆಯಲ್ಲ, ಅದನ್ನು ನಾವು ಅನುದಿನ ಅನುಕ್ಷಣ ಅದನ್ನು ನಾವು ಎದೆ ಮೇಲೆ ಧರಿಸ್ಕೊಂಡು ಕರದಲ್ಲಿಟ್ಟುಕೊಂಡು ಅದನ್ನು ಪೂಜೆ ಮಾಡ್ತಾ ಇರಬೇಕು ಅನ್ನೋದನ್ನು ಇಲ್ಲಿ ನಮಗೆ ತಿಳಿಪಡಿಸ್ತಾರೆ. ಅದಕ್ಕೆ ಇಲ್ಲಿ ಕೆಲವು ದೃಷ್ಟಾಂತಗಳನ್ನು ನಮಗೆ ಅವರು ಕೊಡ್ತಾ ಹೋಗ್ತಾರೆ. ತೊಯ್ಯವಿಲ್ಲದ ಭಕ್ತಿ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ. ಅಂದರೆ ಒಂದು ಕುಂಭ, ಒಂದು ಕುಂಭ ಅಂದ್ರೇನು, ಒಂದು ನಾವೇನು ಕೊಡಪಾನ ಅಂತೀವಿ, ಆ ಕೊಡಪಾನದಲ್ಲಿ ಅಲ್ಲಿ ಏನಿರಬೇಕಂದ್ರೆ ನೀರು ಇರಬೇಕಾಗ್ತದೆ. ನೀರು ಇಲ್ಲದೆ ಹೋದರೆ ಆ ಒಂದು ಕೊಡಪಾನಕ್ಕೆ ಅದಕ್ಕೆ ಅಷ್ಟು ಮಹತ್ವ ಇರೋದಿಲ್ಲ. ಹಾಗೆ ಜ್ಞಾನವಿಲ್ಲದ ಘಟ ಅಂದರೆ ಇದೇನು ನಮ್ಮ ತನು ಅನ್ನೋದೈತಲ್ಲ, ಇದನ್ನು ಶರಣರ ಘಟ ಅಂತಾರೆ. ಈ ಘಟದೊಳಗೆ ನಮ್ಮೊಳಗೆ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಅದು ಜ್ಞಾನವಿಲ್ಲದೆ ಹೋತಂದ್ರೆ ಘಟಕ್ಕೆ ಮಹತ್ವ ಇರೋದಿಲ್ಲ. ಮುಂದೆ ಏನು ಹೇಳ್ತಾರೆ ಅವರು, ದೇವರಿಲ್ಲದ ಗುಡಿ ಅಂದರೆ ಏನು, ಒಂದು ಗುಡಿಯನ್ನು ಕಟ್ಟಿರ್ತಾರೆ, ಗುಡಿಯೊಳಗೆ ಒಂದು ಯಾವುದಾದ್ರೂ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದು ಅಲ್ಲದೆ ಅದು ಇಲ್ಲದೇ ಹೋತು ಅಂದರೆ ಆ ಗುಡಿ ಇವು ಹಾಳು ದೇಗುಲ ಸಮವು. ಅಂದರೆ ಅಲ್ಲಿ ನೀರು ಇಲ್ಲದಂಥ ಒಂದು ಕುಂಭ, ಜ್ಞಾನವಿಲ್ಲದಂಥ ಒಂದು ಘಟ ಮತ್ತು ದೇವರಲ್ಲಿಲ್ಲದಂಥ ಗುಡಿ, ಇವು ಅಂದರೆ ಎಲ್ಲ ಹಾಳು ಬಿದ್ದಂಗೆ ಅಂತ ಹೇಳ್ತಾರೆ ಅವರು. ಅಂದರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮುಂದೆ ಏನು ಹೇಳ್ತಾರೋ, ಎಲೆ ಪರವಾದಿಗಳಿರ ಅಂದರೆ ಇಲ್ಲಿ ಏನು 12ನೇ ಶತಮಾನದಲ್ಲಿ ವಾದ ಪ್ರತಿವಾದ, ಈ ಧಾರ್ಮಿಕ ಒಂದು ಚರ್ಚೆಯಲ್ಲಿ, ಒಂದು ಅನುಭವ ಮಂಟಪದಲ್ಲಿ ಮತ್ತು ಅನೇಕ ಸಂದರ್ಭಗಳಲ್ಲಿ ವಾದಿಗಳು ಮತ್ತು ಪ್ರತಿವಾದಿಗಳು ಅಂತ ಇದ್ದೇ ಇರ್ತಾರಲ್ಲಿ. ನಾವು ಹೇಳಿದ್ದೇನೆ ಸರಿ ಅನ್ನೋದು, ನಾವು ಹೇಳಿದ್ದೇನೆ ಎಲ್ಲರೂ ಮೆಚ್ಚುಗೋತಾರ ಅನ್ನೋದು ಇರಲಿಲ್ಲ. ಅದಕ್ಕೆ ಇಲ್ಲಿ ಮುಂದೆ ಏನು ಪ್ರತಿವಾದಿಗಳಿದ್ದಿರಲ್ಲ, ಅವರು ವಾದಿಸ್ತಾ ಇದ್ದರು. ಅವರು ಸಾಮಾನ್ಯವಾಗಿ ಅಂಬಿಗರ ಚೌಡಯ್ಯನವರು ಒಂದು ದೋಣಿ ನಡೆಸುವಂಥ ಕಾಯಕವನ್ನು ಮಾಡುವಾಗ ಅನೇಕರು ಅವ್ರಿಗೆ ವಾದ ಮಾಡಿರಬೇಕು. ಅದಕ್ಕೆ ಅವರು ಈ ವಚನವನ್ನು ಹೇಳಿರಬಹುದು ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ಪರವಾದಿಗಳಿರ ಅವ್ರಿಗೆ ಹೇಳ್ತಾರೆ. ಅವರಿಗೆ ಏನು ಹೇಳ್ತಾರೆ ಅವ್ರ ಮುಂದೆ ಅಂದ್ರೆ, ಗುರು ಎಂಬ ನಾಮವು ಪರಶಿವನು.
ಆದರೆ ಅಲ್ಲಿ ಗುರು ಅನ್ನೋದೇನಿದೆ ಅಲ್ಲ, ಅದು ಪರಶಿವ ಅಂದರೆ ಒಂದು ಪರಮಾತ್ಮನ ಒಂದು ಜೀವಂತವಾದಂಥ ಒಂದು ಗುರು, ಆತನ ಒಂದು ಮಣಿಹವನ್ನು ಹೊತ್ತು ಬಂದಂಥವನು ಅಂತ ಹೇಳ್ತಾರೆ. ಹಾಗೆ ಪರಶಿವನೇ ಇಷ್ಟಲಿಂಗವು. ಅಲ್ಲಿ ಗುರು ಅನ್ನೋ ಹೆಸರು ಏನಿದೆಯಲ್ಲ ಅದು ಪರಶಿವ ಆದರೆ, ಮುಂದೆ ಆ ಪರಶಿವ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುಹು ಏನಿರ್ತದಲ್ಲ ಅದೇ ಇಷ್ಟಲಿಂಗ. ಅದನ್ನೇ ಗುರು ಬಸವಣ್ಣನವರು ನಮಗೆ 12ನೇ ಶತಮಾನದಲ್ಲಿ ಕೊಡಮಾಡಿದರು. ಮತ್ತು ಏನು ಹೇಳ್ತಾರೆ ಅವರು, ಆ ಇಷ್ಟಲಿಂಗದ ಪೂಜೆಯಲ್ಲಿ ಲೋಲಪ್ತನಾಗಿರಬೇಕು. ಆ ಗುರು ಕೊಟ್ಟಂಥ ಲಿಂಗವನ್ನು ನಾವು ಅನುದಿನವೂ ಪೂಜೆ ಮಾಡಿ ಅದರಲ್ಲಿ ನಾವು ಅದರೊಳಗೆ ನಾವು ಒಂದು ಅನುದಿನ ನಾವು ತೊಡ್ಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೋ, ಆ ಗುರು ಮಂತ್ರದಲ್ಲಿ ಮಗ್ನನಾಗಿರಬೇಕು. ಅಲ್ಲೇನು ಗುರು ಒಂದು ಮಂತ್ರವನ್ನು ಕೊಟ್ಟಿರ್ತಾನೆ ನಮಗೆ, ಅದನ್ನೇ ಜಪಿಸಬೇಕು, ಅದನ್ನೇ ಅನುಸಂಧಾನ ಮಾಡಬೇಕು, ಅದನ್ನೇ ನಾವು ಪಠಿಸಬೇಕು ಅನ್ನೋದನ್ನು ಅಲ್ಲಿ ಅನುದಿನವೂ ಆ ಮಂತ್ರವನ್ನು ಪಠಿಸಬೇಕು, ಗುರು ಕೊಟ್ಟಂಥ ಲಿಂಗವನ್ನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೇನು ಹೇಳ್ತಾರೆ, ಚರಭಕ್ತಿಯಲ್ಲಿ ಲೋಲಪ್ತನಾಗಿರಬೇಕು. ಚರಭಕ್ತಿ ಅಂದರೆ ಒಂದು ಸ್ಥಾವರ ಅಲ್ಲ, ಒಂದು ಚರ ಅಂದರೆ ಸಂಚಾರ ಮಾಡೋದು, ಚಲಿಸೋದು. ಅದು ಅನುದಿನ ಅದು ನಮ್ಮ ಭಕ್ತಿ ಅದು ಒಂದು ಚಲಿಸ್ತಾ ಇರಬೇಕು. ಅದು ನಿಂತು ನೀರಾಗಬಾರ್ದು, ಅದು ಒಂದು ಹರಿಯುವಂಥ ನೀರಿನ ಹಾಗೆ ಅದು ಅನವರತವಾಗಿ ಅದು ಭಕ್ತಿ, ಅನವರತ ಒಂದು ಲಿಂಗ ಪೂಜೆ, ಅನವರತ ಒಂದು ಮಂತ್ರ ಜಪ ಅಲ್ಲಿ ನಡೀತಾ ಇರಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಈ ತ್ರಿವಿಧವ ಬಿಟ್ಟು ಅಂದರೆ ಅಲ್ಲಿ ಇಷ್ಟಲಿಂಗವನ್ನು ಬಿಟ್ಟು, ಇಷ್ಟಲಿಂಗ ಪೂಜೆಯನ್ನು ಬಿಟ್ಟು, ಗುರು ಮಂತ್ರವನ್ನು ಬಿಟ್ಟು, ಈ ತ್ರಿವಿಧವನ್ನು ಬಿಟ್ಟು ಮಲತ್ರಯಕ್ಕೆ ಒಳಗಾಗಿ ಬಂಧನಕ್ಕೆ ಹೋಗುವವರ ನೋಡಿ. ಮಲತ್ರಯಗಳು ಅಂತ ಹೇಳೇನು ನಾವು ಕಾರ್ಮಿಕ ಮಲ, ಆಣವ ಮಲ, ಮಾಯಾಮಲ ಅಂತ ಹೇಳಿ ಏನು 3 ಮಲಗಳನ್ನು ಹೇಳ್ತಾರಲ್ಲ, ಈ ಕಾರ್ಮಿಕ, ಆಣವ, ಮಾಯಾ ಮಲಗಳ ಬಂಧನಕ್ಕೆ ಏನು ಒಳಗಾಗಿ ಹೋಗ್ತಾರಲ್ಲ, ಇಲ್ಲಿ 3 ಬಿಟ್ಟು 3 ಬಂಧನಕ್ಕೆ ಏನು ಒಳಗೆ ಹಾಕ್ತಾರಲ್ಲ, ಅಂಥವರನ್ನು ನೋಡಿ ಮನ ನಾಚಿತ್ಯಂದ ಅಂಬಿಗರ ಚೌಡಯ್ಯ. ಅಲ್ಲೇ ಅವರು ಇಲ್ಲಿ 3 ಉದಾಹರಣೆಗಳನ್ನು ಇಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ ಅವರು. ಅಲ್ಲೇ ತೊಯ್ಯವಿಲ್ಲದ ಕುಂಭ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ, ಇವು ಒಂದು ಹಾಳು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಗುರು ನಾಮ ಒಂದು ಪರಶಿವ, ಆ ಗುರು ಕೊಟ್ಟಂಥ ಆ ಪರಶಿವನ ಕುರುಹು ಇಷ್ಟಲಿಂಗ, ಆ ಗುರು ಕೊಟ್ಟಂಥ ಮಂತ್ರ, ಆ ಮಂತ್ರವನ್ನು ನಾವು ಪಠಿಸಬೇಕು. ಈ 3 ನಾವು ಅನವರತ ನಮ್ಮ ಜೀವನದಲ್ಲಿ ಅನುಸರಿಸಬೇಕಾಗ್ತದೆ. ಇಲ್ಲದೆ ಹೋದರೆ ಅಲ್ಲಿ 3 ಮಲಗಳಿಗೆ ನಾವು ಆ 3 ಮಲಗಳ ಬಂಧನಕ್ಕೆ ನಾವು ಒಳಗಾಗ್ತೇವೆ. ಏನು ಕಾರ್ಮಿಕ ಮಲ, ಮಾಯಾಮಣ, ಆಣವ ಮಲ ಅಂತ ಏನು ಹೇಳ್ತದಲ್ಲ, ಆ 3 ಮಲಕ್ಕೆ ನಾವು ಆ 3 ಬಿಟ್ಟು ಈ 3 ಬಂಧನಕ್ಕೆ ನಾವು ಒಳಗಾದ್ವಿ. ಒಳಗಾಗುವಂಥವ್ರನ್ನ ಕಂಡ್ರೆ ಅವ್ರಿಗೆ ಅಂಬಿಗರ ಚೌಡಯ್ಯನವ್ರ ಮನಸ್ಸು ನಾಚಿಕೆ ಬಂತೈತೆ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದ ಮೂಲಕ ನಮಗೆ ಏನು ಸಂದೇಶ ಕೊಡ್ತಾರಂದ್ರೆ, ಅಲ್ಲಿ ಏನು ಒಂದು ಗುರು ನಮಗಾಗಿ ಕೊಟ್ಟಂಥ ಕೊಡಮಾಡಿದಂಥ ಲಿಂಗವನ್ನು ನಾವು ಧರಿಸಿ ಅಲ್ಲಿ ಅನವರತ ಪೂಜೆ ಮಾಡಿ, ಅನವರತ ಒಂದು ಮಂತ್ರ ಜಪವನ್ನು ಮಾಡಿ, ಅನವರತ ಅದರಲ್ಲಿ ಲೋಲೋಪ್ತರಾಗಿರಬೇಕು ಅನ್ನೋದನ್ನು ಇಲ್ಲಿ ನಮಗೆ ತಿಳಿಪಡಿಸ್ತಾರೆ. ಅದಕ್ಕೋಸ್ಕರ ನಾವು ಹಾಗೆ ಆಗಬೇಕು. ಆ 3 ಮಲಗಳ ಬಂಧನಕ್ಕೆ ನಾವು ಒಳಗಾಗಬಾರ್ದು ಅಂತ ಅಂದ್ಕೊಂಡಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನ ಸಾಹಿತ್ಯಗಳನ್ನು ಓದಲೇಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.